ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಮರ್ಡರ್ ಕೇಸ್ ರಾಜ್ಯಾದ್ಯಂತ ಬಿರುಗಾಳಿ ಎಬ್ಬಿಸಿತ್ತು. ಕೊಲೆ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆಗೊಳಗಾಗಿದ್ದ ವಿನಯ್ ಕುಲಕರ್ಣಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಕ್ರಿಮಿನಲ್ ಪ್ರಕರಣಗಳಲ್ಲಿ ಭಾಗಿಯಾದವರಿಗೆ ಜಾಮೀನು ಕೂಡ ಸಿಗಬಾರದು. ವಿನಯ್ ಕುಲಕರ್ಣಿ ಅವರಿಗೂ ಈ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೂ ಸಂಬಂಧನೇ ಇಲ್ಲ. ವಿನಯ್ ಕುಲಕರ್ಣಿ ಒಬ್ಬ ಶಕ್ತಿಶಾಲಿ ಮನುಷ್ಯ. ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೀವಿ, ಅದನ್ನ ಈ ಆದೇಶವನ್ನ ಚಾಲೆಂಜ್ ಮಾಡಿ. ಯೋಗೇಶ್ ಕೊಲೆ ಕೇಸ್ನಲ್ಲಿ ಕುಲಕರ್ಣಿಗೆ ಜಾಮೀನು. ವಿನಯ್ ಕುಲಕರ್ಣಿ ಶಾಸಕ ಸ್ಥಾನಕ್ಕೆ ಮತ್ತೆ ಮರುಜೀವ. ಜೂನ್ 15, 2016 ಬರೋಬ್ಬರಿ 10 ವರ್ಷಗಳ ಹಿಂದೆ ಧಾರವಾಡದಲ್ಲಿ ನಡೆದಿದ್ದ ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಕೇಸ್ ಕಂಪನ ಎಬ್ಬಿಸಿತ್ತು. ಯೋಗೇಶ್ ಗೌಡ ಮರ್ಡರ್ ಪ್ರಕರಣ ಸಂಬಂಧ ಬೆಂಗಳೂರಿನ ವಿಶೇಷ ನ್ಯಾಯಾಲಯ ಕುಲಕರ್ಣಿ ಸೇರಿದಂತೆ 16 ಮಂದಿಗೆ ಜೀವಾವಧಿ ಶಿಕ್ಷೆ ವಿಧಿಸಿತ್ತು. ತೀರ್ಪಿನಿಂದ ಕುಲಕರ್ಣಿ ಶಾಸಕ ಸ್ಥಾನ ರದ್ದುಗೊಂಡಿತ್ತು. ಇದೀಗ ಜೀವಾವಧಿ ಶಿಕ್ಷೆಗೊಳಗಾಗಿದ್ದ ಮಾಜಿ ಸಚಿವ ಕುಲಕರ್ಣಿಗೆ ಹೈಕೋರ್ಟ್ ಷರತ್ತುಬದ್ಧ ಜಾಮೀನು ಕೊಟ್ಟಿದೆ. ಹೈಕೋರ್ಟ್ ತೀರ್ಪಿನಿಂದ ಜೈಲು ಪಾಲಾಗಿದ್ದ ಕುಲಕರ್ಣಿ ನೆಟ್ಟುಸಿರು ಬಿಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಎಂದ ಕೊರವರ್. ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸುಪ್ರೀಂಗೆ ಹೋಗ್ತೀವಿ ಅಂತ ಹೋರಾಟಗಾರ ಬಸವರಾಜ್ ಹೇಳಿದ್ದಾರೆ. ಬಹಳ ಬೇಸರದ ಸಂಗತಿ ಏನಂತ ಕೇಳಿದ್ರೆ, ಇಂತಹ ಒಂದು ಹೈ ಪ್ರೊಫೈಲ್ ಮರ್ಡರ್ ಕೇಸ್ಗಳಲ್ಲಿ, ಇಂತಹ ಕ್ರಿಮಿನಲ್ ಪ್ರಕರಣಗಳಲ್ಲಿ ಭಾಗಿಯಾದವರಿಗೆ ಜಾಮೀನು ಸ್ಟೇ ದೂರ ಹೋಗಲಿ, ಜಾಮೀನು ಕೂಡ ಸಿಗಬಾರ್ದು. ಆದರೂ ಕೂಡ ನ್ಯಾಯಾಲಯ ಕೊಟ್ಟಿದೆ. ಈಗ ನ್ಯಾಯಾಲಯ ಕೊಟ್ಟಿದೆ ಅಂತ ಕೇಳಿದಾಗ ಅದನ್ನು ನಾವು ಗೌರವಿಸಲೇಬೇಕು. ಯಾವ ಅಂಶಗಳ ಆಧಾರದ ಮೇಲೆ ನ್ಯಾಯಾಲಯ ಕೊಟ್ಟಿದೆ ಅನ್ನೋದನ್ನು ನಾವು ಗಮನಿಸಿ ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೀವಿ, ಅದನ್ನು ಈ ಆದೇಶವನ್ನು ಚಾಲೆಂಜ್ ಮಾಡಿ. ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸಲ್ಲ ಎಂದ ಯೋಗೇಶ್ ಪತ್ನಿ. ಹೈಕೋರ್ಟ್ ಆದೇಶಕ್ಕೆ ಎಲ್ಲರೂ ತಲೆಬಾಗಬೇಕು ಅಂತ ಯೋಗೇಶ್ ಗೌಡ ಪತ್ನಿ ಮಲ್ಲಮ್ಮ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲ್ಲ ಅಂದಿದ್ದಾರೆ. ನ್ಯಾಯಾಲಯ ತೀರ್ಪು ಕೊಟ್ಟಿದ್ದಕ್ಕೆ ನಾವೆಲ್ಲರೂ ತಲೆಬಾಗಲೇಬೇಕಂತ ನಾ ಹೇಳ್ತೀನಿ. ಗುರುನಾಥ್ ಗೌಡ ಆಯಿತು ಅಥವಾ ಕೊರವರ್ ಆಯಿತು, ಇದೀಗ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಬೆಂಬಲ ಇದೆಯಾ ಅದಕ್ಕೆ? ಇಲ್ಲ, ನನ್ನ ಬೆಂಬಲ. ಯಾಕಂದ್ರೆ ನನ್ನ ಇಷ್ಟು ದಿನ ಆದರೂ ನನ್ನ ಗಂಡನ ಕಳ್ಕೊಂಡು ಏನು ಸಫರ್ ಪಟ್ಟೇನೆ. ಅದಕ್ಕೆ ಯಾರು ಕರೋರವರು ಬೆನ್ನೆಲುಬಾಗಿ ನಿಂತಿಲ್ಲ, ಗುರುನಾಥ್ ಗೌಡ್ರವರು ಬೆನ್ನೆಲುಬಾಗಿ ನಿಂತಿಲ್ಲ. ಗುರುನಾಥ್ ಗೌಡ್ರಲಿಂದಂತೂ ಸಾಕಷ್ಟು ನೋವು ಪಟ್ಟೇವಿ. ಯೋಗೇಶ್ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ದ ವಿನಯ್ ಕುಲಕರ್ಣಿ ಜಾಮೀನು ಷರತ್ತು ಪೂರೈಸಿದ್ದಾರೆ. ಹೈಕೋರ್ಟ್ ಆದೇಶದಂತೆ 5 ಲಕ್ಷ ರೂಪಾಯಿ ಬಾಂಡ್ ಮತ್ತು ಮಂಜುನಾಥ್ ಮತ್ತು ಆನಂದ್ ಎನ್ನೋರು ಶ್ಯೂರಿಟಿ ಸಲ್ಲಿಸಿದ್ದಾರೆ. ಧಾರವಾಡದಿಂದ ನರಸಿಂಹಮೂರ್ತಿ ಪ್ಯಾಟಿ ಜೊತೆ ರಮೇಶ್, TV9 ಬೆಂಗಳೂರು.